ರಾತ್ರಿಯ ಸಮಯವಾಗಿತ್ತು. ಕಾಡಿನಲ್ಲೆಲ್ಲ ತುಂಬಾ ಕತ್ತಲೆ ಇತ್ತು. ದೂರ ದೂರದವರೆಗೆ ಯಾವುದೇ ಪ್ರಾಣಿಗಳು ಕಾಣಿಸುತ್ತಿರಲಿಲ್ಲ. ಆಗ ಕಾಡಿನ ಒಳಗೆ ಈ ಭಯಂಕರವಾದಂತಹ ಶೇರ್ ತನ್ನ 3 ಜನ ಗೆಳೆಯರೊಂದಿಗೆ ಕಾಡಿನ ಒಳಗೆ ಬರ್ತಾ ಇರುತ್ತೆ. ಈ ಕಾಡಿನ ಪ್ರಾಣಿಗಳು ತುಂಬಾ ರುಚಿಕರ. ನಡೀರಿ, ಕಾಡಿನೊಳಗೆ ಹೋಗಿ ಶಿಕಾರಿ ಮಾಡೋಣ. ಶುಭೋಷ್ಯ ಶೀಘ್ರ ನಡೀರಿ. ಏನು ಹೋಗಿ ಹೋಗಿ, ಇದು ಶೇರ್ ಸಿಂಗ್ನ ಕಾಡು, ಗೊತ್ತಿದೆ ಅಲ್ವಾ ಶೇರ್ ಸಿಂಗ್ನ ಕಾಡು ಅಂತ. ಆದ್ರೆ ಅವರು ನಮ್ಮನ್ನ ನೋಡ್ಬಿಟ್ರೆ ಒಂದೇ ನಿಮಿಷದಲ್ಲಿ ನಮ್ಮನ್ನ ಸಾಯಿಸ್ಬಿಡ್ತಾರೆ. ಇಲ್ಲ, ಹೇಳೋದು ನಿಜ. ನಾವು ಶೇರ್ ಸಿಂಗ್ನ ಕಾಡಿಗೆ ಹೋಗೋದು ಬೇಡ. ಈ ಕಾಡಿನೊಳಗೆ ಹೋಗೋದಂದ್ರೆ ಮೃತ್ಯುವನ್ನು ಆಹ್ವಾನಿಸಿದಂತೆ. ಶೇರ್ ಸಿಂಗ್ನ ಭಯದಿಂದ ಕಾಡಿಗೆ ಯಾವುದೇ ಪ್ರಾಣಿಗಳು ಬರ್ತಾನೆ ಇರ್ಲಿಲ್ಲ. ಮತ್ತೆ ಕಾಡಿನ ಯಾವುದೇ ಪ್ರಾಣಿಗಳಿಗೂ ಈ ಕಾಡಿಗೆ ಬರೋದಕ್ಕೆ ಧೈರ್ಯ ಇರ್ಲಿಲ್ಲ. ಮರುದಿನ ತನ್ನ ಗುಹೆಯ ಮುಂದೆ ಈ ಶೇರ್ ಸಿಂಗ್ ಕೂತ್ಕೊಂಡಿರುತ್ತೆ. ಆಗ ಅಲ್ಲಿಗೆ ಕಾಡಿನ ಕೆಲವು ಪ್ರಾಣಿಗಳು ಬರ್ತವೆ. ಅನಾಹುತವಾಯ್ತು ಶೇರ್ ಸಿಂಗ್. ಏನಾಯ್ತು ಜಿಂಕೆ? ಮಹಾರಾಜರೇ, ಇಂದು ಕಾಡಿನಿಂದ ಒಂದು ಪ್ರಾಣಿಯ ಹತ್ಯೆಯ ವಿಷಯ ಬಂದಿದೆ. ಯಾರೋ ಅದನ್ನು ತುಂಬಾ ಅಸಹನೀಯವಾಗಿ ಕೊಂದು ತಿಂದಿದ್ದಾರೆ. ಮಹಾರಾಜ್ರೇ, ಏನಾದ್ರೂ ಮಾಡಿ ಮಹಾರಾಜ್ರೇ, ನಮ್ಮ ಕಾಡಿಗೆ ಕ್ರೂರ ಪ್ರಾಣಿಗಳು ಬಂದು ನಮ್ಗೆಲ್ಲ ತೊಂದರೆ ಕೊಡ್ತಿದ್ದೇವೆ. ಹಾ ಮಹಾರಾಜರೇ, ಅವರು ಬಿರುಗಾಳಿಯಂತೆ ಬಂದು ತೂಫಾನ್ನಂತೆ ಕೂಡ್ಲೇ ಹೋಗಿಬಿಡ್ತಾರೆ. ನಾನಿರುವಾಗ ಅವರಿಗೆ ಇಷ್ಟು ಧೈರ್ಯವೇ? ನಮ್ಗೆ ನಿಮ್ಮ ಶಕ್ತಿಯ ಮೇಲೆ ಭರವಸೆ ಇದೆ ಶೇರ್ ಸಿಂಗ್. ನಿಮ್ಮ ಹೆದರಿಕೆ ಎಷ್ಟಿದೆ ಅಂದ್ರೆ ಮಹಾರಾಜರೇ, ಯಾರು ಈ ಕಾಡಿನೊಳಗೆ ಪ್ರವೇಶ ಮಾಡುವ ಸಾಹಸ ಮಾಡೋದಿಲ್ಲ. ನೀವೇನು ಚಿಂತಿಸಬೇಡಿ, ನಿಮ್ಮ ರಕ್ಷಣೆ ಮಾಡುವುದು ನನ್ನ ಕರ್ತವ್ಯ. ನಾವು ತುಂಬಾ ಭಾಗ್ಯಶಾಲಿಗಳು, ನಮ್ಗೆ ನಿಮ್ಮಂತಹ ರಾಜರು ಸಿಕ್ಕಿದ್ದಾರೆ. ಎಲ್ಲಾ ಪ್ರಾಣಿಗಳು ನಿಶ್ಚಿಂತೆಯಿಂದ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಮರುದಿನ ಮಂಗಣ್ಣ, ನರಿ ಮತ್ತು ಜಿಂಕೆ, ಕತ್ತೆ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಗೆಳೆಯರೇ, ಬೋರೆ ಹಣ್ಣು ತಿನ್ನೋ ಆಸೆ ಆಗ್ತಿದೆ, ಏನು ಮಾಡೋಣ? ಬೇಡ ಬಲ್ಲು, ಕಾಡಿನಿಂದ ಹೊರಗೆ ಹೋಗೋದು ಬೇಡ. ಕಾಡಿನಿಂದ ಹೊರಗೋದ್ರೆ ತುಂಬಾ ಕಷ್ಟ ಆಗ್ಬಹುದು. ನಾವು ಶೇರ್ ಸಿಂಗ್ನ ಅಪ್ಪಣೆಯಲ್ಲಿದ್ದೆ ಕಾಡಿನಿಂದ ಹೊರಗೆ ಹೋಗೋದು ಬೇಡ. ನಾವೇನು ಚಿಕ್ಕ ಮಕ್ಕಳಲ್ಲ. ಎಂತಹ ಸಣ್ಣ ವಿಷಯಕ್ಕೆಲ್ಲ ಶೇರ್ ಸಿಂಗಿಗೆ ಕೇಳೋ ಅಗತ್ಯವಿಲ್ಲ. ಹಾ, ಇನ್ನು ನಾವು ಯಾರಿಗೂ ಎದುರು ಅಗತ್ಯವಿಲ್ಲ. ನಡೀರಿ. ಈ 4 ಜನ ಗೆಳೆಯರು ಸೇರ್ಕೊಂಡು ಶೇರ್ ಸಿಂಗ್ನ ಅಪ್ಪಣೆ ಇಲ್ಲದೆ ಕಾಡಿನಿಂದ ಹೊರಗಡೆ ಹೋಗ್ತಾರೆ. ಗೆಳೆಯರೇ, ಈ ಜಾಗದಲ್ಲಿ ತೊಂದರೆ ಆಗಬಹುದು. ನಾವು ಬೇಗ ಹಣ್ಣು ಕಿತ್ಕೊಂಡು ಇಲ್ಲಿಂದ ಓಡೋಗೋಣ. ಆಗ ಇದ್ದಕ್ಕಿದ್ದಂತೆ ಬೇರೆ ಕಾಡಿನಿಂದ ಈ ಶೇರ್ ಸಿಂಗ್, ಚಿರತೆ ಎಲ್ಲ ಪ್ರಾಣಿಗಳು ಬಂದ್ಬಿಡ್ತವೆ. ಇದಕ್ಕೆ ಹೇಳೋದು ಅದೃಷ್ಟ. ಇಂದು ಶಿಕಾರ್ ಸ್ವತಃ ಶಿಕಾರಿಯ ಬಳಿಗೆ ಬಂದಿದೆ. ಅಯ್ಯೋ ದೇವ್ರೆ, ಇವರೆಲ್ಲ ಎಲ್ಲಿಂದ ಬಂದ್ರು? ಹಾ, ಎಲ್ಲಿ ಇವರನ್ನು ರಕ್ಷಿಸಲು ಶೇರ್ ಸಿಂಗ್ ಬರಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಹೆದರೋ ಅಗತ್ಯವೇ ಇಲ್ಲ. ನಾವಿವರನ್ನು ಚುಚ್ಚಿ ಚುಚ್ಚಿ ತಿನ್ನೋಣ. ನಾವೆಲ್ಲ ಸತ್ತು ಹೋಗ್ತೀವಿ ಅಂತ ತಿಳಿದಾಗ ಪ್ರಾಣ ಉಳಿಯಬೇಕಾದ್ರೆ ಓಡಿ ಇಲ್ಲಿಂದ. ಈ 4 ಗೆಳೆಯರು ಓಡೋಕೆ ಶುರು ಮಾಡ್ತಾರೆ. ಅವರ ಹಿಂದೆನೆ ಈ ಭಯಂಕರ ಪ್ರಾಣಿಗಳು ಓಡ್ತಾ ಇವೆ. ಅಲ್ಲಿ ನೋಡಿ, ಗುಹೆ ಇದೆ. ಆ ಗುಹೆಯಲ್ಲಿ ಕುತ್ಕೊಳ್ಳೋಣ. ಈ 4 ಪ್ರಾಣಿಗಳು ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಒಂದು ಗುಹೆಯಲ್ಲಿ ಕೂತ್ಕೊಳ್ತಾರೆ. ಮತ್ತೆ ಗುಹೆಯ ಬಾಗಿಲನ್ನು ಕಲ್ಲಿನಿಂದ ಹೀಗೆ ಮುಚ್ತಾರೆ. ಸ್ವಲ್ಪ ಸಮಯದಲ್ಲೇ ಭಯಂಕರವಾದ ಪ್ರಾಣಿಗಳು ಅಲ್ಲಿಗೆ ಬರ್ತಾರೆ. ಎಲ್ಲಿ ಹೋದ್ರ ಅವರೆಲ್ಲ? ಇಲ್ಲೇ ಇದ್ರಲ್ವಾ? ಇಲ್ಲೇ ಎಲ್ಲ ಅಡಗಿರ್ಬೇಕು. ನಾವಿಲ್ಲೇ ಕುಳಿತುಕೊಂಡು ಅವರನ್ನು ಕಾಯ್ತಾ ಇರೋಣ. ಎಲ್ಲಿಗೆ ಹೋಗ್ತಾರೆ ನೋಡೋಣ. ಈ ಎಲ್ಲಾ ಪ್ರಾಣಿಗಳು ಅವರಿಗಾಗಿ ಕಾಯುತ್ತಾ ಗುಹೆ ಮುಂದೆ ಕೂತ್ಕೊಳ್ತಾರೆ. ಇಲ್ಲಿ ಮಂಗಣ್ಣ ಮತ್ತು ಅವರ ಗೆಳೆಯರು ಗುಹೆ ಒಳಗೆ ಕದ್ದು ಕೂತ್ಕೊಂಡಿರ್ತಾರೆ. ಆಗ ಕಿಂಡಿಯಲ್ಲಿ ನೋಡಿ ಈ ಜಿಂಕೆ ಹೇಳುತ್ತೆ, ಇವರೆಲ್ಲ ಹೊರಗಡೆನೆ ಇದ್ದಾರೆ. ನಾವ್ ಹೇಗೆ ಹೊರಗಡೆ ಹೋಗೋದೀಗ? ಈ ಗುಹೆಯಲ್ಲಂತೂ ನನಗೆ ಉಸಿರು ಕಟ್ತಾ ಇದೆ. ಬದುಕಿ ಉಳಿಬೇಕಾದ್ರೆ ನಾವಿಲ್ಲೇ ಕುಳಿತುಕೊಳ್ಬೇಕು. ಇದೇ ರೀತಿಯಾಗಿ ಸಮಯ ಕಳೆಯುತ್ತಾ ಇರುತ್ತೆ. ನನಗಂತೂ ತುಂಬಾ ಹಸಿವಾಗ್ತಿದೆ. ನನಗೆ ಊಟ ಸಿಗ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ. ನೀನು ಚಿಂತಿಸಬೇಡ. ಒಂದ್ ವೇಳೆ ನೀನು ಸತ್ತರೆ ನಿನ್ ಶವವನ್ನು ಬೆನ್ನ ಮೇಲೆ ಇಟ್ಕೊಂಡು ಹೋಗ್ತೇನೆ ಮನೆಗೆ. ಅರೆ ಕತ್ತೆ, ಇದು ತಮಾಷೆ ಮಾಡೋ ಕಾಲವಲ್ಲ. ಸಾರಿ. ಸರಿ ಸರಿ, ಈಗ ನಿನ್ನ ಬುದ್ಧಿವಂತಿಕೆಯಿಂದ ನಾವು ಹೊರಗಡೆ ಹೋಗೋದು ಹೇಗೆ ಅಂತ ಹೇಳು. ನನ್ಗೆ ಬುದ್ಧಿ ಕಡಿಮೆ ಇರುತ್ತೆ.
ಅದಕ್ಕೆ ಎಲ್ಲರೂ ನನ್ನನ್ನು ಕತ್ತೆ ಅಂತಾರೆ. ಆದ್ರೆ ನಿನ್ನನ್ನು ಚಾಣಾಕ್ಷ ಗುಳ್ಳೆನರಿ ಅಂತಾರಲ್ವಾ? ಹಾಗಾಗಿ ನೀನೇ ಬುದ್ಧಿ ಉಪಯೋಗಿಸಿ ಏನಾದ್ರೂ ಹೇಳು. ಗುಹೆಯ ಒಳಗಡೆ ಇದ್ದಂತಹ ಪ್ರಾಣಿಗಳು ಹಸಿವಿನಿಂದ ನರಳುತ್ತಾ ಇದ್ರು. ಆಗ ಹೊರಗಡೆ ಇದ್ದ ಪ್ರಾಣಿಗಳು ಹೇಳ್ತಾರೆ, ನೋಡಿ, ರಾತ್ರಿಯ ಹೊತ್ತಾಗ್ತಾ ಇದೆ, ಹಾಗಾಗಿ ನಾವೀಗ ಮನೆಗೆ ಹೊರಡೋಣ. ಆಗ ಗುಹೆ ಒಳಗಡೆಯಿಂದ ಇವರಿಗೆ ಏನೋ ಶಬ್ದ ಕೇಳಿಸುತ್ತೆ. ಸ್ವಲ್ಪ ಸಮಯದಲ್ಲೇ ಇವರೆಲ್ಲ ಹೊರಟೋಗ್ತಾರೆ. ಅದಾದ್ಮೇಲೆ ನಾವೆಲ್ಲ ಹೊರಗೆ ಹೋಗೋಣ. ನರಿಯ ಮಾತನ್ನು ಕೇಳಿ ಶೇರ್ ಸಿಂಗ್ ಹೇಳುತ್ತೆ, ಓಹೋ, ಅಂದ್ರೆ ಶಿಕಾರ್ ಗುಹೆಯ ಒಳಗಿದೆ. ಗೆಳೆಯರೇ, ನಾವಿನ್ನು ಎಲ್ಲೂ ಹೋಗೋದ್ ಬೇಡ. ನಾವೆಲ್ಲ ಇಲ್ಲೇ ಇದ್ದು ಅವರು ಬರೋದನ್ನ ಕಾಯೋಣ. ಈ 4 ಭಯಂಕರ ಪ್ರಾಣಿಗಳು ಗುಹೆ ಹೊರಗಡೆನೆ ಕಾಯ್ತಾ ಇರ್ತಾರೆ. ಹೀಗೆ ಕಾಯ್ತಾ ಕಾಯ್ತಾ ಮರುದಿನ ಬೆಳಗಾಗ್ಬಿಡುತ್ತೆ. ಮಹಾರಾಜ್ರೆ, ನಿನ್ನೆಯಿಂದ ನನ್ನ ಜಿಂಕೆ ಮನೆಗೆ ಬಂದಿಲ್ಲ. ನನ್ಗೆ ಅವಳ ಚಿಂತೆ ಆಗ್ತಿದೆ. ನನ್ನ ಗುಳ್ಳೆ ನರಿಯು ನಿನ್ನೆಯಿಂದ ವಾಪಸ್ ಆಗಿಲ್ಲ ಮಹಾರಾಜ್ರೆ. ನನ್ನ ಅಪ್ಪ ಕೂಡ ಇವರ ಜೊತೆಗೆ ಹೋಗಿದ್ದರು, ಅವರು ಕೂಡ ವಾಪಸ್ ಆಗಿಲ್ಲ. ನನ್ನ ಅಪ್ಪನು. ಎಲ್ಲರೂ ಕಾಯ್ತಾ ಇರೋದನ್ನ ನೋಡಿ ಶೇರ್ ಸಿಂಗ್ ಹೇಳುತ್ತೆ, ಒಂದೇ ಸಲ 4 ಪ್ರಾಣಿಗಳು ಮರೆಯಾಗಿವೆ. ಅಂದ್ರೆ ಅವರನ್ನು ಯಾರು ಕೊಂದಿರಲಿಕ್ಕಿಲ್ಲ. ಪ್ರಾಯಶಃ ಅವರು ಬದುಕಿರ್ಬೇಕು. ಆದಷ್ಟು ಬೇಗ ನಾವು ಅವರನ್ನು ಹುಡುಕಬೇಕು. ಗುಹೆಯ ಹೊರಗಡೆ ಕಾಯ್ತಾ ಇದ್ದಂತಹ ಪ್ರಾಣಿಗಳಿಗೆ ಈಗ ಬೇಸರವಾಗಿರುತ್ತೆ. ಈಗ ಅವರು ಹೆಚ್ಚು ಕಾಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇನ್ನು ನನ್ನಿಂದ ನನ್ನ ಶಿಕಾರಿಯನ್ನು ಕಾಯೋಕೆ ಸಾಧ್ಯವಿಲ್ಲ. ಅಂದ್ರೆ ಏನು ಮಾಡೋಣ ಸರ್ದಾರ್? ಗುಹೆಯ ಕಲ್ಲನ್ನು ಸರಿಸಿ ನಾವು ಗುಹೆಯೊಳಗೆ ಹೋಗೋಣ. ಗುಹೆಯ ಕಿಂಡಿಯಿಂದ ನೋಡಿದಂತಹ ಜಿಂಕೆ ಹೆದರ್ಕೊಂಡು ಹೇಳುತ್ತೆ, ಅಯ್ಯೋ ದೇವ್ರೆ, ಆ ಕಲ್ಲನ್ನು ತೆಗೆದು ಗುಹೆ ಒಳಗಡೆ ಬರೋದಕ್ಕೆ ಮಾತಾಡ್ತಿದ್ದಾರೆ ಇವರು. ಇದನ್ ಕೇಳಿ 4 ಪ್ರಾಣಿಗಳಿಗೂ ಭಯವಾಗುತ್ತೆ. ಒಂದು ವೇಳೆ ಬದುಕುಳಿಯಬೇಕಾದ್ರೆ ಹೇಗಾದ್ರೂ ಮಾಡಿ ನಮ್ಮ ಸಮಾಚಾರ ಶೇರ್ ಸಿಂಗ್ಗೆ ತಲುಪಿಸಬೇಕು. ಆದ್ರೂ ನಮ್ಮ ಸಮಾಚಾರ ಹೇಗೆ ತಲುಪಿಸೋದು? ಹಾಡು ಹಾಡಿ, ನೀನು ನಿನ್ನ ಕೆಟ್ಟ ಸ್ವರದಿಂದ ಹಾಡಿದ್ರೆ ನಮ್ಮ ಸಮಾಚಾರ ಖಂಡಿತ ಶೇರ್ ಸಿಂಗ್ಗೆ ತಲುಪಬಹುದು. ಜೀವ ಉಳಿಸ್ಕೊಳ್ಳೋದಕ್ಕೆ ಈ ಕತ್ತೆ ಹಾಡು ಹೇಳೋಕ್ ಶುರು ಮಾಡುತ್ತೆ. ಅಯ್ಯೋ ಅಯ್ಯೋ, ಶೇರ್ ಸಿಂಗ್ ಬೇಗ ಬಾ, ಬಂದು ನಮ್ಮ ಪ್ರಾಣ ಉಳಿಸು. ಅಯ್ಯೋ ಅಯ್ಯೋ. ಗುಹೆಯ ಹೊರಗಡೆ ಈ ಭಯಂಕರ ಪ್ರಾಣಿಗಳು ಕಲ್ ತೆಗೆಯೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಇಲ್ ನೋಡಿದ್ರೆ ಶೇರ್ ಸಿಂಗ್ ತನ್ನ ಜೊತೆಗಾರರೊಂದಿಗೆ ಇವರನ್ನ ಹುಡುಕ್ತಾ ಇರುತ್ತೆ. ಆಗ ಶೇರ್ ಸಿಂಗ್ಗೆ ಕತ್ತೆ ಕೂಗ್ತಾ ಇರೋದು ಕೇಳಿಸುತ್ತೆ. ಅಯ್ಯೋ ಶೇರ್ ಸಿಂಗ್ ಬೇಗ ಬಾ, ಬಂದು ನಮ್ಮ ಪ್ರಾಣ ಉಳಿಸು. ಅಯ್ಯೋ ಅಯ್ಯೋ. ಅರೆ, ಇದು ನಮ್ಮ ಕೆಟ್ಟ ಸ್ವರದ ಕತ್ತೆಯ ಸ್ವರ. ಮಹಾರಾಜ್ರೆ, ಸ್ವರ ಈ ಕಡೆಯಿಂದ ಬರ್ತಾ ಇದೆ. ಇವರು ಕತ್ತೆಯ ಧ್ವನಿ ಕೇಳಿದ ಕಡೆಗೆ ಹೋಗ್ತಾ ಇರ್ತಾರೆ. ಇಲ್ ನೋಡಿದ್ರೆ ಈ ಪ್ರಾಣಿಗಳು ಈ ಕಲ್ಲನ್ನ ಸರಿಸೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಇವರು ಗುಹೆಯ ಕಲ್ಲನ್ನು ಸರಿಸಿದ್ರು. ಕತ್ತೆ, ಪ್ರಾಣ ಉಳಿಯಬೇಕಾದ್ರೆ ಇನ್ನೂ ಜೋರಾಗಿ ಹಾಡು. ಅಯ್ಯೋ ಅಯ್ಯೋ, ಶೇರ್ ಸಿಂಗ್ ಬೇಗ ಬಾ, ಬಂದು ನಮ್ಮನ್ನು ರಕ್ಷಿಸು, ಪ್ರಾಣ ಉಳಿಸು. ಅಯ್ಯೋ ಅಯ್ಯೋ ಅಯ್ಯೋ. ಇನ್ನು ನೀವು ಜೀವಂತ ಉಳಿಯೋದಿಲ್ಲ. ಈ ಶೇರ್ ಅವರನ್ನ ಹೊಡೆಯೋದಕ್ಕೆ ಮುಂದೆ ಹೋದ ಕೂಡ್ಲೆ ಶೇರ್ ಸಿಂಗ್ ಬಂದ್ಬಿಡುತ್ತೆ. ಎಲ್ಲೋ, ಶೇರ್ ಸಿಂಗ್ ಇನ್ನೂ ಜೀವಂತವಾಗಿದ್ದಾನೆ. ನಾನು ಜೀವಂತವಾಗಿರುವ ತನಕ ಇವರ ಕೂದಲು ಕೊಂಕು ಮಾಡಲು ಸಾಧ್ಯವಿಲ್ಲ. ಅರೆ ಬಾಪ್ರೆ, ಶೇರ್ ಸಿಂಗ್ ಬಂದ್ಬಿಟ್ಟ. ನಾನ್ ನಿಮ್ಗೆಲ್ಲ ಹೇಳಿದ್ದೆ ಅಲ್ವಾ, ಶೇರ್ ಸಿಂಗ್ ಇರೋವರೆಗೂ ನಮ್ಗೆ ಏನೂ ಆಗೋದಿಲ್ಲ ಅಂತ. ನನ್ನ ಕಾಡಿನ ಪ್ರಾಣಿಗಳಿಗೆ ಯಾರಾದ್ರೂ ಹಾನಿ ಮಾಡುವ ಬಗ್ಗೆ ಯೋಚಿಸಿದ್ರು ನಾನು ಅವನನ್ನು ಜೀವಂತ ಬಿಡಲು ಸಾಧ್ಯವೇ ಇಲ್ಲ. ನನ್ನ ಕಾಡಿನ ಪ್ರಾಣಿಗಳನ್ನು ಬಂಧಿಸುವ ಧೈರ್ಯ ನಿನಗೆ ಹೇಗೆ ಬಂತು? ಈಗ ಶೇರ್ ಸಿಂಗ್ ಆ ಕ್ರೂರ ಶೇರ್ ಮೇಲೆ ಆಕ್ರಮಣ ಮಾಡುತ್ತೆ. ಮತ್ತೆ ಸ್ವಲ್ಪ ಸಮಯದಲ್ಲೇ ಅದನ್ನ ಸಾಯಿಸ್ಬಿಡುತ್ತೆ. ಅರೆ, ಓಡಿ ಇಲ್ಲಿಂದ. ಶಿಕಾರಿ ಬೇಕಾದಷ್ಟು ಸಿಗ್ಬಹುದು. ಪ್ರಾಣ ಹೋದ್ರೆ ಏನ್ ಮಾಡಲು ಸಾಧ್ಯ? ಓಡಿ ಓಡಿ. ಶೇರ್ ಸಿಂಗ್ಗೆ ಭಯ ಪಟ್ಕೊಂಡು ಆ ಪ್ರಾಣಿಗಳು ಓಡ್ ಹೋಗ್ತವೆ ಅಲ್ಲಿಂದ. ನಮ್ಮನ್ನು ಕ್ಷಮಿಸಿ ಮಹಾರಾಜ್ರೆ, ನಿಮ್ಮ ಅನುಮತಿ ಇಲ್ಲದೇನೆ ನಾವು ಹಣ್ಣು ಕೀಳಲು ಬಂದಿದ್ದೆವು. ಆಯ್ತು ಬಿಡಿ, ಆದ್ರೆ ಮುಂದೆ ಈ ವಿಷಯ ಗಮನವಿರಲಿ. ನನ್ನ ಅನುಮತಿ ಇಲ್ಲದೆ ಕಾಡಿನ ಹೊರಗೆ ಒಂದು ಹೆಜ್ಜೆಯನ್ನು ಇಡಬಾರದು. ಸರಿ ಮಹಾರಾಜ್ರೆ. ನಂತರ ಶೇರ್ ಸಿಂಗ್ ಎಲ್ಲಾ ಪ್ರಾಣಿಗಳನ್ನು ಕರ್ಕೊಂಡು ತಮ್ಮ ಕಾಡಿಗೆ ಹೋಗುತ್ತೆ. ಆಗ ಇದ್ದಕ್ಕಿದ್ದಂತೆ ಕೆಲವು ಪ್ರಾಣಿಗಳು ಕೂಗುತ್ತಾ ಶೇರ್ ಸಿಂಗ್ನ ಬಳಿಗೆ ಬರ್ತಾರೆ.
ರಕ್ಷಿಸಿ 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 ರಕ್ಷಿಸಿ. ಕಾಪಾಡಿ 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 ಎನ್ನುವ ಧ್ವನಿ ಕೇಳಿದ ಕೂಡ್ಲೆ ಶೇರ್ ಸಿಂಗ್ ಅಲ್ಲಿಗೆ ಓಡೋಡಿ ಬರುತ್ತೆ. ಏನಾಯ್ತು? ಯಾಕೆ ನೀವೆಲ್ಲ ಬೊಬ್ಬೆ ಹೊಡಿತಿದ್ದೀರಿ? ಮಹಾರಾಜರೇ, ನಮ್ಮನ್ನು ರಕ್ಷಿಸಿ. ಭಯಂಕರ ಪ್ರಾಣಿಗಳು ನಮ್ಮ ಕಾಡಿನ ಹಲವು ಪ್ರಾಣಿಗಳನ್ನು ಕೊಂದು ಬಿಟ್ಟಿದ್ದಾರೆ. ಮಹಾರಾಜರೇ, ನೀವು ಶೇರ್ನೊಂದಿಗೆ ಜಗಳ ಮಾಡ್ತಿದ್ದಾಗ ಶೇರ್ನ ಜೊತೆಗಾರರು ನಿಮಗೆ ಹೆದರಿ ಓಡೋ ನಾಟಕ ಮಾಡ್ತಾ ಇದ್ದರು. ನಿಜ ಏನಂದ್ರೆ ಮಹಾರಾಜ್ರೆ, ನೀವು ಕಾಡಿನಲ್ಲಿ ಇಲ್ದೇ ಇದ್ದಾಗ ಅವರು ಈ ಕಾಡಿಗೆ ಶಿಕಾರಿ ಮಾಡೋಕ್ ಬಂದಿದ್ರು. ಅವರ ಇಚ್ಛೆಯಂತೆ ಅವರು ಬಂದಿದ್ದಾರೆ, ಆದ್ರೆ ನನ್ನ ಇಚ್ಛೆಯಂತೆ ಹಿಂತಿರುಗುತ್ತಾರೆ. ಶೇರ್ ಸಿಂಗ್ ಮತ್ತು ಅವರ ಜೊತೆಗಾರರೆಲ್ಲರೂ ಈ ಕ್ರೂರ ಪ್ರಾಣಿಗಳ ಬಳಿಗೆ ಬರ್ತಾರೆ. ಯಾರಾದ್ರೂ ಇಲ್ಲಿಂದ ಓಡೋ ಪ್ರಯತ್ನ ಮಾಡಿದ್ರೆ ಎಲ್ಲರಿಗಿಂತ ಮುಂಚೆ ನಾನು ಅವನನ್ನೇ ಕೊಂದು ಬಿಡ್ತೇನೆ. ನಾವೀಗ ಸತ್ತೋಗ್ತೀವಿ ಅಂತ ತಿಳಿದ ಕೂಡ್ಲೆ ಇವರಿಗೆ ಭಯವಾಗುತ್ತೆ. ನಿನ್ನ ಸೈನ್ಯದೊಂದಿಗೆ ಬಂದು ನನ್ನನ್ನು ಹೆದರಿಸ್ತೀಯಾ? ಧೈರ್ಯವಿದ್ದರೆ ಒಬ್ಬನೇ ನನ್ನ ಜೊತೆ ಕಾದಾಡು. ಒಪ್ಪಿಗೆ ಇದೆ, ನಾನೊಬ್ಬನೇ ಬರ್ತೇನೆ, ಆದ್ರೆ ನೀವು ಮೂವರು ಜೊತೆಯಲ್ಲಿ ಕಾದಾಡಿರಿ. ಶೇರ್ ಸಿಂಗ್ ನ ಮಾತನ್ನು ಕೇಳಿ ಈ ಮೂವರಿಗೂ ಸಂತೋಷ ಆಗುತ್ತೆ. ಗೆಳೆಯರೇ, ನಾವು ಮೂವರು ಜೊತೆಯಾಗಿ ಶೇರ್ ಸಿಂಗ್ ನನ್ನು ಕೊಂದು ಬಿಡೋಣ. ಮತ್ತೆ ವಿಳಂಬ ಬೇಕೆ? ನಡೀರಿ ಮುಂದೆ. ಈ ಮೂವರು ಸೇರ್ಕೊಂಡು ಶೇರ್ ಸಿಂಗ್ ಜೊತೆ ಹೋರಾಟ ಮಾಡೋಕೆ ಶುರು ಮಾಡ್ತಾರೆ. ಈ ಮೂವರು ಸೇರ್ಕೊಂಡು ಶೇರ್ ಸಿಂಗ್ ಮೇಲೆ ದಾಳಿ ಮಾಡ್ತಾರೆ. ಈ ಮೂರು ಪ್ರಾಣಿಗಳೊಂದಿಗೆ ಈ ಶೇರ್ ಸಿಂಗ್ ಒಂದೇ ಹೋರಾಟ ಮಾಡಿದ್ರಿಂದ ಶೇರ್ ಸಿಂಗ್ನ ಮೃತ್ಯು ಆಗ್ಬಿಡುತ್ತೆ. ಇದನ್ನ ನೋಡಿ ಕಾಡಿನ ಪ್ರಾಣಿಗಳಿಗೆಲ್ಲ ತುಂಬಾ ದುಃಖವಾಗುತ್ತೆ. ರಾಜ ಸತ್ತು ಹೋದ್ರು. ಶೇರ್ ಸಿಂಗ್ ಎದ್ದೇಳಿ, ಎದ್ದೇಳಿ ಶೇರ್ ಸಿಂಗ್. ಶೇರ್ ಸಿಂಗ್ ನ ಮೃತ್ಯು ಆದ ಕೂಡಲೇ ಈ ಮೂರು ಪ್ರಾಣಿಗಳಿಗೂ ಭಯವಾಗ್ಬಿಡುತ್ತೆ. ನಿಮ್ಮ ರಾಜನನ್ನು ನಾವು ಕೊಂದು ಬಿಟ್ಟೆವು, ಹಾಗಾಗಿ ನೀವೆಲ್ಲ ಬದುಕಿ ಉಳಿಯ ಬಯಸುತ್ತೀರಾದ್ರೆ ಇಂದಿನಿಂದ ನಮ್ಮ ಚೀತಾ ಸಿಂಗನನ್ನು ನಿಮ್ಮ ರಾಜನೆಂದು ಒಪ್ಪಿಕೊಳ್ಳಿ. ನೀವು ನನ್ನನ್ನು ನಿಮ್ಮ ರಾಜನಾಗಿ ಒಪ್ಪದಿದ್ರೆ ನಾನು ನಿಮ್ಮೆಲ್ಲರನ್ನು ಕೊಂದು ತಿಂತೇನೆ. ದೇವ್ರೆ, ಏನಾದ್ರೂ ಚಮತ್ಕಾರ ಮಾಡಿ ನಮ್ಮ ಮಹಾರಾಜರನ್ನು ಹೇಗಾದ್ರೂ ಬದುಕಿಸಿ. ಶೇರ್ ಸಿಂಗ್ ಸಾಯೋಕೆ ಸಾಧ್ಯವಿಲ್ಲ. ಎದ್ದೇಳಿ ಶೇರ್ ಸಿಂಗ್, ಎದ್ದೇಳಿ ಶೇರ್ ಸಿಂಗ್, ಹೇಳಿ. ನಿನ್ನ ಶೇರ್ ಸಿಂಗ್ ನನ್ನು ನಾವು ನಾಯಿಯಂತೆ ಕಚ್ಚಿ ಕಚ್ಚಿ ಕೊಂದಿದ್ದೇವೆ. ನೋಡು ಹೇಗೆ ಸತ್ತು ಬಿದ್ದಿದ್ದಾನೆ ನಿನ್ನ ಶೇರ್ ಸಿಂಗ್. ಕಾಡಿನ ಎಲ್ಲಾ ಪ್ರಾಣಿಗಳು ತುಂಬಾ ಅಳ್ತಾ ಇರ್ತಾರೆ. ಆಗ ಈ ತೋಳ ಈ ಬಾಲುಗೆ ಹೊಡೆಯೋಕ್ ಹೋದ ಕೂಡ್ಲೆ ಇದ್ದಕ್ಕಿದ್ದಂತೆ ಹಿಂದೆಯಿಂದ ಯಾರೋ ಬಂದು ಇದಕ್ಕೆ ಜೋರಾಗಿ ಹೊಡೆದು ಅಲ್ಲಿಂದ ಕೆಳಗಡೆ ಬೀಳಿಸ್ತಾರೆ. ಆಗ ಎಲ್ರೂ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಶೇರ್ ಸಿಂಗ್ ಜೀವಂತವಾಗಿ ನಿಂತಿತ್ತು. ಶೇರ್ ಸಿಂಗ್ ಇನ್ನು ಜೀವಂತವಿದ್ದಾನೆ. ಶೇರ್ ಸಿಂಗ್ ಜೀವಂತವಾಗಿರೋದನ್ನ ನೋಡಿ ಈ ಮೂರು ಪ್ರಾಣಿಗಳಿಗೂ ಆಶ್ಚರ್ಯವಾಗ್ಬಿಡುತ್ತೆ. ಇದು ಹೇಗೆ ಸಾಧ್ಯ? ಹೀಗಾಗಲು ಸಾಧ್ಯವಿಲ್ಲ. ಶೇರ್ ಸಿಂಗ್ ನ ಹೆಣ ಅಲ್ಲಿ ಬಿದ್ದಿದೆ, ಮತ್ತೆ ಶೇರ್ ಸಿಂಗ್ ಜೀವಂತ ಇರಲು ಹೇಗೆ ಸಾಧ್ಯ? ಈಗ ತಿಳಿಯುತ್ತೆ. ಆಗ ಶೇರ್ ಸಿಂಗ್ ಈ ಸತ್ತೋಗಿರುವಂತಹ ಶೇರ್ ಸಿಂಗ್ ನ ಮುಖದ ಮೇಲಿದ್ದಂತಹ ಮುಖವಾಡವನ್ನ ತೆಗೆಯುತ್ತೆ. ಅದು ಇವರೆಲ್ಲರ ಜೊತೆಗಾರ ಕ್ರೂರ ಶೇರ್ ಆಗಿತ್ತು. ತಮ್ಮ ಜೊತೆಗಾರನಾದ ಶೇರ್ನ ಶವವನ್ನು ನೋಡಿ ಇವರಿಗೆ ತುಂಬಾನೇ ದುಃಖವಾಗುತ್ತೆ. ಅರೆ, ಇವನು ನಮ್ಮ ಜೊತೆಗಾರ ಶೇರ್, ಅಂದ್ರೆ ನಾವು ನಮ್ಮ ಜೊತೆಗಾರನನ್ನೇ ಕೊಂದು ಬಿಟ್ಟೆವು. ಆದ್ರೂ ಇದು ಹೇಗೆ ಸಾಧ್ಯ? ನಾನು ಹೇಳ್ತೇನೆ. ಒಂದಿನ ನಾನು ಕಾಡಿನಲ್ಲಿ ತಿರುಗಾಡ್ತಿದ್ದಾಗ ಮರದ ಹಿಂದೆ ಅವಿತಿರುವ ಈ ಶೇರ್ನನ್ನು ನೋಡಿದೆ. ಇಂದು ನಾನು ಶೇರ್ ಸಿಂಗ್ನ ಕಾಡಿನೊಳಗೆ ಪ್ರವೇಶಿಸಿ ಕಾಡಿನ ಪ್ರಾಣಿಗಳನ್ನು ಕೊಂದು ತಿಂದು ಬಿಡ್ತೇನೆ. ಓಹೋ, ಅಂದ್ರೆ ಈ ಶೇರ್ ನನ್ನ ಕಾಡಿನ ಪ್ರಾಣಿಗಳನ್ನ ಕೊಲ್ಲೋ ಪ್ಲಾನ್ ಮಾಡ್ತಿದ್ದಾನೆ. ಆಗ ಶೇರ್ ಸಿಂಗ್ ಈ ಶೇರ್ನನ್ನು ಹಿಡ್ಕೊಳ್ಳುತ್ತೆ. ನಂತರ ಅದನ್ನ ಹಿಡ್ಕೊಂಡು ಅದರ ಮುಖದ ಮೇಲೆ ಒಂದು ಮುಖವಾಡವನ್ನ ಹಾಕ್ಬಿಡತ್ತೆ. ಮತ್ತದನ್ನು ತನ್ನ ಕಾಡಿನಲ್ಲಿ ಬಂಧಿಸುತ್ತೆ. ಈ ರೀತಿಯಾಗಿ ನಾನು ನಿಮ್ಮ ಕಾಡಿನ ಒಂದು ಶೇರನ್ನು ಮೊದಲೇ ಬಂಧಿಯಾಗಿಸಿದ್ದೇನೆ. ಇದನ್ ಕೇಳಿ ಈ ಮೂವರು ಪ್ರಾಣಿಗಳಿಗೂ ತುಂಬಾನೇ ಆಶ್ಚರ್ಯವಾಗತ್ತೆ.
ನೀನು ನಮ್ಮೊಂದಿಗೆ ಇಷ್ಟು ದೊಡ್ಡ ನಾಟಕವಾಡಿದೆ ಶೇರ್ ಸಿಂಗ್. ಇನ್ನು ನಿನ್ನನ್ನು ಜೀವಂತ ಬಿಡೋದಿಲ್ಲ. ನಂತರ ಶೇರ್ ಸಿಂಗ್ ಒಂದೊಂದಾಗಿ ಈ ಎಲ್ಲಾ ಕ್ರೂರ ಪ್ರಾಣಿಗಳನ್ನು ಹೊಡೆಯೋಕ್ ಶುರು ಮಾಡುತ್ತೆ. ಶೇರ್ ಸಿಂಗ್ ತುಂಬಾನೇ ಶಕ್ತಿವಂತನಾಗಿದ್ರಿಂದ ಈ ಎಲ್ಲಾ ಪ್ರಾಣಿಗಳನ್ನ ಸಾಯಿಸ್ಬಿಡುತ್ತೆ. ಇದನ್ನ ನೋಡಿ ಕಾಡಿನ ಪ್ರಾಣಿಗಳಿಗೆಲ್ಲ ತುಂಬಾನೇ ಸಂತೋಷವಾಗುತ್ತೆ. ಶೇರ್ ಸಿಂಗ್, ನಮಗೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ. ಶೇರ್ ಸಿಂಗ್ ಜೀವಂತ ಇದ್ದಾನೆ. ನಮ್ಮೆಲ್ಲರಿಗೆ ಈ ವಿಷಯದಿಂದ ಹೆಮ್ಮೆ ಇದೆ. ಶೇರ್ ಸಿಂಗ್ ಜಿಂದಾಬಾದ್, ಶೇರ್ ಸಿಂಗ್ ಜಿಂದಾಬಾದ್, ಶೇರ್ ಸಿಂಗ್ ಜಿಂದಾಬಾದ್. ಅದಾದ್ಮೇಲೆ ಎಲ್ರೂ ಶೇರ್ ಸಿಂಗ್ಗೆ ಧನ್ಯವಾದ ಹೇಳ್ತಾರೆ. ನಂತರ ಶೇರ್ ಸಿಂಗ್ ಮತ್ತು ಕಾಡಿನ ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಜೀವನವನ್ನ ನಡೆಸ್ತಾರೆ. ವಿಶಾಲವಾದಂತಹ ಒಂದು ಮರದ ಕೆಳಗೆ ನಿಂತಿದ್ದಂತಹ ಶೇರ್ ಸಿಂಗ್ ಮರದ ಮೇಲೆ ಇದ್ದಂತಹ ಜೇನುಗೂಡನ್ನು ನೋಡಿ ಹೇಳುತ್ತೆ, ಜೇನುತುಪ್ಪ ಒಳ್ಳೇದಿದೆ, ಆದ್ರೆ ಅಷ್ಟು ಎತ್ತರ ಮರ ಏರಿ ನಾನ್ ಹೇಗೆ ತೆಗೆಯಲಿ? ಶೇರ್ ಸಿಂಗ್ ತನ್ನ ಮಿತ್ರ ಬಾಲುನನ್ನು ನೆನಪಿಸಿಕೊಳ್ಳುತ್ತಾ ಹೇಳುತ್ತೆ, ಬಾಲುಗೆ ಜೇನುತುಪ್ಪ ತಿನ್ನಿಸೋ ಅಗತ್ಯವಿದೆ, ಇಲ್ಲಾಂದ್ರೆ ಅವನ್ ಸಾಯ್ತಾನೆ. ಆದ್ರೆ ಶೇರ್ ಸಿಂಗ್ಗೆ ಮರ ಹತ್ತೋದು ಸುಲಭವಿರ್ಲಿಲ್ಲ. ಆಗ ಅಲ್ಲಿಗೆ ಬಲ್ಲು ಮಂಗ ಬಂದ್ಬಿಡುತ್ತೆ. ಏನು ವಿಶೇಷ ಮಹಾರಾಜರೇ, ಇಂದು ನಾವು ಮಂಗಗಳ ಇಲಾಖೆಗೆ ಬಂದಿದ್ದೀರಿ? ನಾನು ನನ್ನ ಮಿತ್ರ ಬಾಲುನ ಪ್ರಾಣ ಉಳಿಸೋಕಾಗಿ ಇಲ್ಲಿಗೆ ಬಂದಿದ್ದೇನೆ. ನೀನು ನನಗೆ ಸಹಾಯ ಮಾಡ್ಬೋದೇನು? ನಿಮ್ಗಾಗಿ ನಾನು ಪ್ರಾಣ ಕಡಲು ಸಿದ್ಧ ಮಹಾರಾಜ್ರೆ. ಹೇಳಿ, ನಾನೇನು ಮಾಡ್ಬೇಕು? ನೋಡು, ಜೇನುಗೂಡು ಕಾಣಿಸ್ತಿದೆ ಅಲ್ಲ? ಹಾ. ಅಲ್ಲಿಂದ ನೀನು ನನಗೆ ಜೇನುತುಪ್ಪ ತಂದು ಕೊಡ್ತೀಯೇನು? ಖಂಡಿತ ಮಹಾರಾಜ್ರೆ, ಈಗಲೇ ತರ್ತೇನೆ. ನಂತರ ಬಲ್ಲು ಮಂಗ ಹಾರುತ್ತಾ ಮರ ಹತ್ತಿಬಿಡುತ್ತೆ. ಮತ್ತೆ ಜೇನುಗೂಡನ್ನು ಮುಟ್ಟಿದ ಕೂಡ್ಲೆ ಜೇನುಹುಳಗಳು ಮಂಗನಿಗೆ ಕಚ್ಚಿಬಿಡ್ತವೆ. ಏನಾಯ್ತು ಬಲ್ಲು? ಏನಿಲ್ಲ ಮಹಾರಾಜೆ. ನಂತರ ಬಲ್ಲು ಜೇನುಗೂಡನ್ನು ತಗೊಂಡು ಕೆಳಗಡೆ ಬರುತ್ತೆ. ತಗೊಳ್ಳಿ ಮಹಾರಾಜರೇ. ನಿನ್ನ ಕೈಗೇನಾಯ್ತು? ಜೇನುಹುಳಗಳು ಕಚ್ಚಿದವು ಮಹಾರಾಜ್ರೆ. ಕ್ಷಮಿಸು ನನ್ನ ಮಿತ್ರ, ನನ್ನಿಂದಾಗಿ ನಿನ್ಗೆ ಈ ಸಂಕಟ ಬಂತು. ಇರ್ಲಿ ಬಿಡಿ ಮಹಾರಾಜ್ರೆ. ಅದೇನೆಂದ್ರೆ ನನ್ನ ಮಿತ್ರ ಭಾಲುನ ಪ್ರಾಣ ಉಳಿಸೋಕೆ ಜೇನು ಕುಡಿಸುವ ತುಂಬಾ ಅಗತ್ಯವಿತ್ತು. ನೀನು ನನಗೆ ಸಹಾಯ ಮಾಡಿದ್ದಕ್ಕೆ ನಿನ್ಗೆ ತುಂಬಾ ಧನ್ಯವಾದ. ಹಾಗಾಗಿ ಜೀವನದಲ್ಲಿ ಏನಾದ್ರೂ ಅಗತ್ಯ ಬಿದ್ದರೆ ನಿಸ್ಸಂಕೋಚವಾಗಿ ಬಾ. ನಂತರ ಶೇರ್ ಸಿಂಗ್ ಜೇನುಗೂಡು ತಗೊಂಡು ಬಾಲು ಬಳಿ ಬರುತ್ತೆ. ಭಾಲು, ನೋಡು, ನಾನು ನಿನ್ಗಾಗಿ ಏನ್ ತಂದಿದ್ದೇನೆ. ನನ್ ಮಿತ್ರ, ನಿನ್ ಪ್ರಾಣ ಉಳಿಸೋಕಾಗಿ ನಾನು ಜೇನುತುಪ್ಪ ತಂದಿದ್ದೇನೆ. ನೀವು ಜೇನುತುಪ್ಪ ತರೋದ್ರಲ್ಲಿ ಸ್ವಲ್ಪ ವಿಳಂಬವಾಯ್ತು ಮಹಾರಾಜೆ. ಇನ್ನು ನಾನು ಬದುಕಿ ಉಳಿಯೋದಿಲ್ಲ. ಹಾಗೆ ಹೇಳ್ಬೇಡ ಮಿತ್ರ, ತಗೋ ಸ್ವಲ್ಪ ಜೇನುತುಪ್ಪ ಕುಡಿ. ಶೇರ್ ಸಿಂಗ್ ಬಾಲುಗೆ ಜೇನುತುಪ್ಪವನ್ನು ತಿನ್ನಿಸುತ್ತೆ. ಆದ್ರೆ ಜೇನುತುಪ್ಪ ತಿಂದ ಕೂಡ್ಲೆ ಬಾಲುನ ಮೃತ್ಯು ಆಗ್ಬಿಡುತ್ತೆ. ಕಣ್ಣು ತೆರೆ ಬಾಲು, ಕಣ್ಣು ತೆರೆ. ಕಣ್ಣು ಬಿಡಿ ಬಾಲು ಅಣ್ಣ. ನಿನ್ನನ್ನು ಬಿಟ್ಟು ಹೋಗಲಾರೆ ಮಿತ್ರ. ಕಣ್ಣು ತೆರೆ, ಕಣ್ಣು ತೆರೆ ಬಾಲು. ಆದ್ರೆ ಬಾಲು ಮಾತ್ರ ಕಣ್ ತೆರಿತಾ ಇಲ್ಲ. ಅದು ಬಾರದ ಲೋಕಕ್ಕೆ ತಲುಪಿ ಆಗಿತ್ತು. ನನ್ನನ್ನು ಕ್ಷಮಿಸು ಮಿತ್ರ, ನಿನ್ಗಾಗಿ ಏನು ಮಾಡಲಾಗಲಿಲ್ಲ. ಬಾಲು ತೀರ್ಕೊಂಡಿದ್ರಿಂದ ಎಲ್ರಿಗೂ ತುಂಬಾ ದುಃಖವಾಗಿತ್ತು. ಸ್ವಲ್ಪ ದಿನಗಳ ನಂತರ ಕೆಲವು ಪ್ರಾಣಿಗಳು ಒಟ್ಟಾಗಿ ಮಾತಾಡ್ತಾ ಇದ್ವು. ಶೇರ್ ಸಿಂಗ್ ಬಾಲುನ ಉಳಿಸೋಕೆ ತುಂಬಾ ಪ್ರಯತ್ನ ಪಟ್ರು, ಆದ್ರೆ ಬಾಲುನ ಉಳಿಸೋಕಾಗ್ಲಿಲ್ಲ. ಶೇರ್ ಸಿಂಗ್ ಎಷ್ಟು ಒಳ್ಳೆಯವರು, ಯಾವಾಗ್ಲೂ ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಆದ್ರೆ ಈಗ ನಾವು ಅವರಿಗಾಗಿ ಏನಾದ್ರೂ ಮಾಡ್ಬೇಕು. ಶೇರ್ ಸಿಂಗ್ಗಾಗಿ ನಾವೇನ್ ಮಾಡಬಹುದು? ಶೇರ್ ಸಿಂಗ್ಗೆ ಇನ್ನೂ ಮದ್ವೆ ಆಗಿಲ್ಲ. ನಾವು ಅವರಿಗಾಗಿ ಜೀವನ ಸಾಥಿ ಹುಡುಕೊಡಬಹುದು. ಇದಂತೂ ತುಂಬಾ ಒಳ್ಳೆ ವಿಷಯ. ಆದ್ರೆ ಶೇರ್ ಸಿಂಗ್ ಸಿದ್ಧರಿದ್ದಾರಾ? ಹಾಗಾದ್ರೆ ನಡೀರಿ, ನಾವು ಶೇರ್ ಸಿಂಗ್ ನೊಂದಿಗೆ ಮಾತಾಡೋಣ. ಶೇರ್ ಸಿಂಗ್ ಬಹಳ ದಿನಗಳಿಂದ ಗುಹೆಯಲ್ಲಿ ಒಬ್ಬರೇ ಇರ್ತಾರೆ. ಕೆಲವೇ ಸಮಯದಲ್ಲಿ ಎಲ್ಲಾ ಪ್ರಾಣಿಗಳು ಶೇರ್ ಸಿಂಗ್ ಬಳಿ ಬರ್ತಾರೆ. ಮಹಾರಾಜರಿಗೆ ಜಯವಾಗಲಿ. ಬನ್ನಿ ಗೆಳೆಯರೆ, ನಾನೇನ್ ಮಾಡಬಹುದು ನಿಮಗಾಗಿ? ಶೇರ್ ಸಿಂಗ್, ನಮ್ಗೆ ನಿಮ್ಮ ಬಗ್ಗೆ ಚಿಂತೆಯಾಗಿದೆ. ನನ್ನ ಬಗ್ಗೆ ಚಿಂತೆ? ಹಾ ಮಹಾರಾಜ್ರೆ, ಏನಂದ್ರೆ ನಾವು ನಿಮ್ಮ ಮದುವೆ ಬಗ್ಗೆ ಚಿಂತಿತರಾಗಿದ್ದೇವೆ. ಹೌದು ಮಹಾರಾಜ್ರೆ, ನೀವೀಗ ಮದ್ವೆ ಆಗ್ಲೇಬೇಕು. ಅರೆ ಮದ್ವೆ? ಬೇಡ ಬೇಡ ಬೇಡ. ಶೇರ್ ಸಿಂಗ್ಗೆ ಜೇನುತುಪ್ಪವನ್ನು ಕೊಟ್ಟಿತ್ತಲ್ಲ, ಅದೇ ಮಂಗ ಅಲ್ಲಿಗೆ ಆಗ ಬರುತ್ತೆ. ನಮಸ್ಕಾರ ಮಹಾರಾಜ್ರೆ. ಅರೆ ಭಲ್ಲು, ನೀನು? ಬಾ ಬಾ. ಗೆಳೆಯರೇ, ಇವನು ನಮ್ಮ ವಿಶೇಷ ಮಿತ್ರ. ಇವನು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾನೆ.
ವಿಶೇಷ ಮಿತ್ರ ಅಂದರೆ ಇವನು ನಮ್ಮ ವಿಶೇಷ ಅತಿಥಿ. ಹಾ, ಹೇಳು ಬಲ್ಲು, ಯಾಕೆ ಈ ಕಡೆ ಬಂದೆ? ಏನು ಹೇಳಿ ಮಹಾರಾಜ್ರೆ, ನನ್ನ ಪ್ರದೇಶದಿಂದ ನನ್ನನ್ನು ಹೊರಗೋಡಿಸಿದ್ದಾರೆ. ಯಾಕೆ? ನನ್ನ ಪ್ರದೇಶದಲ್ಲಿ ಒಂದು ನಾಯಿ ಹೆಂಟೆ ಮಗು ತಿಂದ್ಬಿಟ್ಟು ಅದನ್ನು ನಾನು ವಿರೋಧಿಸಿದ್ದಕ್ಕೆ ನನ್ನ ಪ್ರದೇಶದಿಂದ ಹೊರಗೋಡಿಸಿದ್ರು. ಒಳ್ಳೆಯವರಿಗೆ ಕಾಲವಿಲ್ಲ ಬಲ್ಲು, ಆದ್ರೆ ಚಿಂತಿಸಬೇಡ, ನೀನು ನಮ್ ಜೊತೆನೇ ಇರಬಹುದು. ನಂತರ ಶೇರ್ ಸಿಂಗ್ ತನ್ನ ಗುಹೆಯ ಬಳಿ ಮಂಗಣ್ಣನಿಗೆ ಒಂದು ಮನೆಯನ್ನ ಕೊಡುತ್ತೆ. ನಿಮ್ಗೆ ತುಂಬಾ ಧನ್ಯವಾದ. ಇದಕ್ಕೆ ಧನ್ಯವಾದ ಹೇಳೋ ಅಗತ್ಯವಿಲ್ಲ, ನೀನ್ ನನ್ಗೆ ಸಹಾಯ ಮಾಡಿದೆ, ಈಗ ನನ್ನ ಸರದಿ. ಇದೇ ರೀತಿಯಾಗಿ ಕೆಲವು ದಿನಗಳು ಕಳೆಯುತ್ತವೆ. ಒಂದಿನ ಬಲ್ಲು ಮಂಗ ಹೊರಗಡೆ ಕೂತ್ಕೊಂಡಿದ್ದಾಗ ಅಲ್ಲಿಗೆ ಆನೆ ಕೆಲವು ಹಣ್ಣುಗಳನ್ನು ತಗೊಂಡು ಬರುತ್ತೆ. ತಗೋ, ಈ ಹಣ್ಣು ಶೇರ್ ಸಿಂಗ್ ನಿನಗಾಗಿ ಸ್ಪೆಷಲಿ ಕಳಿಸಿದ್ದಾರೆ. ಹಾ, ಅಷ್ಟೇ ಅಲ್ಲ, ಹೇಳಿದ್ದಾರೆ ಇನ್ನೇನಾದ್ರೂ ನಿನ್ಗೆ ಅಗತ್ಯವಿದ್ರೆ ತಿಳಿಸ್ಬೇಕಂತೆ. ಶೇರ್ ಸಿಂಗ್ ನ ಮಾತಿಗೆ ಆನೆ ಮತ್ತು ಹುಲಿ ಹಣ್ಣು ತಗೊಂಡು ನನ್ನ ಬಳಿ ಬಂದಿದ್ದಾರೆ. ಇಲ್ಲಿ ಶೇರ್ ಸಿಂಗನಿಗೆ ತುಂಬಾ ಗೌರವವಿದೆ. ಒಂದು ವೇಳೆ ಈ ಕಾಡಿನಲ್ಲಿ ನನ್ಗೂ ಈ ರೀತಿ ಗೌರವ ಸಿಗುವಂತಾದ್ರೆ ಮಜಾ ಆಗ್ಬೋದು. ಶೇರ್ ಸಿಂಗ್ನ ಆದೇಶದಂತೆ ಕಾಡಿನ ಎಲ್ಲಾ ಪ್ರಾಣಿಗಳು ಈಗ ಮಂಗಣ್ಣನಿಗೆ ಸೇವೆ ಮಾಡಲು ಶುರು ಮಾಡ್ತವೆ. ಒಂದಿನ ಸಂಜೆ ಬಲ್ಲು ಮಂಗ ತನ್ನ ಗೆಳೆಯನೊಂದಿಗೆ ಮರದ ಮೇಲೆ ಕೂತ್ಕೊಂಡಿರುತ್ತೆ. ನನ್ನನ್ನೇಕೆ ಕರೆಸಿದ್ರಿ ಬಲ್ಲು? ಮರದ ಮೇಲೆ ನೇತಾಡೋ ಆಟ ಸಾಕು, ಇನ್ನು ನಾವು ಆಡಳಿತ ಮಾಡಬೇಕು. ಆದ್ರೆ ನಿನ್ನನ್ನು ರಾಜ ಯಾರು ಮಾಡ್ತಾರೆ? ಶೇರ್ ಸಿಂಗ್ ನ ಮೃತ್ಯು ನನ್ನನ್ನು ರಾಜ ಮಾಡಬಹುದು. ಆದ್ರೆ ಶೇರ್ ಸಿಂಗ್ ನನ್ನು ಕೊಲ್ಲುವವರು ಯಾರು? ನೀನು ಮತ್ತು ನಾನು. ನಾವಿಬ್ರು ಸೇರಿ ಶೇರ್ ಸಿಂಗ್ ನನ್ನು ಮೊದಲು ಕೊಂದು ಬಿಡೋಣ, ಮತ್ತೆ ಈ ಕಾಡಿನಲ್ಲಿ ಆಡಳಿತ ಮಾಡ್ತೇವೆ. ಆಡಳಿತ ಆದ್ರೆ ನಾವು ಅವರನ್ನು ಹೇಗೆ ಕೊಲ್ಲೋದು? ನಾವು ಅವನ ಊಟಕ್ಕೆ ವಿಷ ಸೇರಿಸ್ತೇವೆ, ಮತ್ತು ವಿಷದ ಏರ್ಪಾಟು ನಾನು ಮಾಡಿದ್ದೇನೆ. ಸರಿ. ಇಬ್ಬರು ಗೆಳೆಯರು ಸೇರ್ಕೊಂಡು ಶೇರ್ ಸಿಂಗ್ ನನ್ನು ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಿರ್ತಾರೆ. ಆದ್ರೆ ಇವರ ಮಾತನ್ನು ಕೆಳಗಡೆ ನಿಂತ್ಕೊಂಡಿದ್ದಂತಹ ಜಿಂಕೆ ಕೇಳಿಸ್ಕೊಳ್ಳುತ್ತೆ. ಇವರಿಬ್ರು ಶೇರ್ ಸಿಂಗ್ ನನ್ನು ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಈ ವಿಷಯ ನಾನು ಶೇರ್ ಸಿಂಗ್ಗೆ ತಿಳಿಸ್ಲೇಬೇಕು. ಜಿಂಕೆ ಓಡುತ್ತಾ ಶೇರ್ ಸಿಂಗ್ ನ ಬಳಿ ಬರುತ್ತೆ. ಮಹಾರಾಜ್ರೇ, ನಿಮ್ಮ ಜೀವಕ್ಕೆ ಅಪಾಯ ಬಂದ್ಬಿಟ್ಟಿದೆ. ಅಪಾಯ? ಯಾರಿಂದ? ನಿಮ್ಮ ಮಿತ್ರ ಬಲ್ಲು ಮಂಗಣ್ಣನಿಂದ. ಏನ್ ತಲೆ ಹರಟೆ ಮಾಡ್ತಿದ್ದಿ ಜಿಂಕೆ? ನನ್ ಮಾತ್ ಕೇಳಿ, ನಾನ್ ನಿಜಾನೇ ಹೇಳ್ತಿದ್ದೀನಿ. ಬಲ್ಲು ತನ್ನ ಗೆಳೆಯನೊಂದಿಗೆ ಸೇರ್ಕೊಂಡು ನಿಮ್ಮನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಬಲ್ಲು ನನ್ನ ವಿಶೇಷ ಮಿತ್ರ, ಅವನು ಹಾಗೆ ಮಾಡಲು ಸಾಧ್ಯವಿಲ್ಲ. ಶೇರ್ ಸಿಂಗ್, ಬಲ್ಲು ಮೋಸಗಾರ. ನಿನ್ ತಲೆ ಹರಟೆ ನಿಲ್ಸು, ಇಲ್ಲಾಂದ್ರೆ ಈಗಲೇ ನಿನ್ನ ಕೊಂದು ಬಿಡ್ತೇನೆ. ನನ್ನ ಮಾತನ್ನು ನಂಬಿ ಶೇರ್ ಸಿಂಗ್, ನಾನು ಅವರು ಪ್ಲಾನ್ ಮಾಡೋದನ್ನ ಕೇಳಿಸ್ಕೊಂಡಿದ್ದೀನಿ. ನೋಡು ಜಿಂಕೆ, ಈ ಕಾಡಿನ ಕೆಲವು ಪ್ರಾಣಿಗಳು ನನ್ನ ಹಾಗೂ ಬಲ್ಲುನ ಗೆಳೆತನದ ಬಗ್ಗೆ ಈರ್ಷ್ಯೆ ಪಡ್ತಿದ್ದಾರೆ. ಹಾಗಾಗಿ ನಾನ್ ನಿನ್ನ ಮಾತನ್ನು ನಂಬಲು ಸಾಧ್ಯವಿಲ್ಲ. ತೊಲಗು ಇಲ್ಲಿಂದ. ಶೇರ್ ಸಿಂಗ್ ಜಿಂಕೆಗೆ ಬೈದು ಅಲ್ಲಿಂದ ಕಳಿಸ್ಬಿಡುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಬಲ್ಲು ಮಂಗಣ್ಣ ಅಲ್ಲಿಗೆ ಬರುತ್ತೆ. ಊಟ ಮಾಡಿದ್ರಾ ಶೇರ್ ಸಿಂಗ್? ಹಾ, ಆದ್ರೆ ಇಷ್ಟು ಹೊತ್ತು ನೀನೆಲ್ಲಿಂದ ಬರ್ತಿದ್ದೀಯಾ? ಹೀಗೆ ನಾನು ಹೊರಗೆ ತಿರುಗಾಡಲು ಹೋಗಿದ್ದೆ. ಸರಿ, ನೀನಿನ್ನು ಹೋಗಿ ವಿಶ್ರಾಂತಿ ತಗೋ, ರಾತ್ರಿ ಆಗ್ತಾ ಇದೆ. ಮರುದಿನ ಬೆಳಗ್ಗೆ, ಇವತ್ತು ಇಷ್ಟು ಬೆಳಿಗ್ಗೆ ನನ್ಗೆ ಹಸಿವಾಗ್ತಿದೆ. ಸರಿ, ಏನಾದ್ರೂ ತಿಂದು ಬರ್ತೇನೆ. ಕಾಡಿನಲ್ಲೆಲ್ಲ ಶೇರ್ ಸಿಂಗ್ ಶಿಕಾರಿಗಾಗಿ ಪ್ರಯತ್ನ ಮಾಡುತ್ತೆ. ಆದ್ರೆ ಕಾಡಿನಲ್ಲಿ ಯಾವುದೇ ಪ್ರಾಣಿ ಶಿಕಾರಿಗೆ ಸಿಗೋದಿಲ್ಲ. ಎಂದು ಯಾವುದು ಶಿಕಾರಿ ಸಿಗ್ತಾ ಇಲ್ಲ, ತಿಳಿತಾ ಇಲ್ಲ ಎಷ್ಟು ಹೊತ್ತು ಹಸಿವಿನಿಂದಿರ್ಬೇಕು. ಶೇರ್ ಸಿಂಗ್ ಶಿಕಾರಿ ಮಾಡೋದಕ್ಕಾಗಿ ಇನ್ನು ಮುಂದೆ ಹೋಗ್ತಾ ಇರುತ್ತೆ. ಆಗ ಅದೇ ಜಿಂಕೆ ಶೇರ್ ಸಿಂಗ್ನ ಎದುರಿಗೆ ಬರುತ್ತೆ. ಜಿಂಕೆ, ನೀನು? ಹೌದು ಮಹಾರಾಜ್ರೇ, ನನ್ ಮಾತ್ ನಂಬಿ. ಆ ಬಲ್ಲು ಮಂಗಣ್ಣ ನಿಮ್ಗೆ ಹಣ್ಣಲ್ಲಿ ವಿಷ ಸೇರಿಸಿ ಸಾಯಿಸ್ಬಿಡುತ್ತೆ. ನೋಡು ಜಿಂಕೆ, ಹಸಿವಿನಿಂದ ನನ್ನ ತಲೆ ಸುತ್ತುತ್ತಾ ಇದೆ. ಹಾಗಾಗಿ ಇಲ್ಲಿಂದ ತೊಲಗು, ಇಲ್ಲಾಂದ್ರೆ ನಿನ್ನನ್ನೇ ಕೊಂದು ತಿಂತೇನೆ. ನನ್ ಮಾತನ್ನು ನಂಬಿ ಮಹಾರಾಜ್ರೇ, ಆ ಮಂಗಣ್ಣ ನಿಮ್ಮನ್ನ ಸಾಯಿಸೋ ಪ್ಲಾನ್ ಮಾಡ್ತಿದೆ. ಇಂದು ನಿನ್ನ ವಿಷಯವನ್ನೇ ಮುಗಿಸಿ ಬಿಡ್ತೇನೆ ಜಿಂಕೆ. ಶೇರ್ ಸಿಂಗ್ ಕೋಪದಿಂದ ಜಿಂಕೆಗೆ ಹೊಡೆಯೋಕ್ ಹೋಗುತ್ತೆ. ಮಹಾರಾಜ್ರೇ, ಸಾಯೋಕ್ ಹೊರಟಿದ್ದ ಪ್ರಾಣಿ ಯಾವತ್ತೂ ಸುಳ್ಳು ಹೇಳೋಲ್ಲ. ಆ ಮಂಗಣ್ಣ ನಿಮ್ಮನ್ನ ಸಾಯಿಸೋಕ್ ಪ್ರಯತ್ನಿಸ್ತಿದೆ. ಜಿಂಕೆ ಕೊನೆ ಕ್ಷಣದಲ್ಲೂ ಹೇಳಿದಂತಹ ಮಾತುಗಳನ್ನು ಕೇಳಿ ಶೇರ್ ಸಿಂಗ್ಗೆ ಯೋಚನೆ ಶುರುವಾಗುತ್ತೆ. ಸಾಯುವ ಪ್ರಾಣಿ ಎಂದು ಸುಳ್ಳು ಹೇಳೋದಿಲ್ಲ. ಜಿಂಕೆ ಹೇಳೋದು ಸತ್ಯವಾಗಿರ್ಬೋದಾ? ಹೀಗೆ ಯೋಚಿಸಿ ಶೇರ್ ಸಿಂಗ್ ಜಿಂಕೆಯನ್ನು ಬಿಟ್ಬಿಡುತ್ತೆ. ಮತ್ತೆ ತನ್ನ ಮನೆಗೆ ವಾಪಸ್ ಬಂದ್ಬಿಡುತ್ತೆ. ಬಲ್ಲು ಈ ವೇಳೆ ಎಲ್ಲಿದ್ದಾನೆಂದು ನೋಡಿಬಿಡ್ತೇನೆ. ಶೇರ್ ಸಿಂಗ್ ಬಲ್ಲು ಮನೆಗೆ ಹೋಗಿ ನೋಡಿದ್ರೆ ಬಲ್ಲು ಮಂಗಣ್ಣ ಮನೆಯಲ್ಲಿ ಇರ್ಲಿಲ್ಲ. ನಿಜವಾಗ್ಲಿ ಬಲ್ಲು ನನ್ನನ್ನು ಕೊಲ್ಲ ಬಯಸ್ತಾನಾ?
ಆದ್ರೆ ಹಾಗೆ ಏಕೆ ಮಾಡ್ತಾನೆ? ಅವನಿಗೆ ನನ್ನಿಂದ ಏನು ವೈರತ್ವ? ಆಗ ಬಲ್ಲು ಮಂಗಣ್ಣ ಒಂದು ಹಣ್ಣನ್ನು ತಗೊಂಡು ಶೇರ್ ಸಿಂಗ್ ಬಳಿ ಬರುತ್ತೆ. ಅರೆ ಬಲ್ಲು, ಎಲ್ಲೋಗಿದ್ದೆ ನೀನು? ನಾನು ನಿಮ್ಗಾಗಿ ಹಣ್ಣು ತರಲು ಹೋಗಿದ್ದೆ. ಓಹೋ, ಅಂದ್ರೆ ಈ ಮಂಗ ನಿಜವಾಗ್ಲೂ ನನ್ನನ್ನು ಕೊಲ್ಲ ಬಯಸ್ತಾನೆ. ಖಂಡಿತ ಈ ಹಣ್ಣಿನಲ್ಲಿ ಇವನು ವಿಷ ಸೇರಿಸಿರ್ಬೇಕು. ಮಹಾರಾಜ್ರೆ, ಇದು ನಮ್ಮ ಪ್ರದೇಶದ ಎಲ್ಲಕ್ಕಿಂತ ಇಷ್ಟದ ಹಣ್ಣು. ಇದನ್ನು ತಿನ್ನಿ. ಬುದ್ಧಿವಂತ ಶೇರ್ ಸಿಂಗ್ ಯೋಚನೆ ಮಾಡಿ ಹೇಳುತ್ತೆ. ಬಲ್ಲು, ಖಂಡಿತ ನಾನು ಈ ಹಣ್ಣು ತಿಂತೇನೆ. ಆದ್ರೆ ಮೊದಲು ನೀನು ಹಣ್ಣನ್ನು ತಿನ್ಬೇಕು. ಅರೆ ಮಹಾರಾಜ್ರೆ, ನಾನು ತಿಂದೇ ಬಂದಿದ್ದೇನೆ. ಇದನ್ನು ನಾನು ನಿಮ್ಗಾಗಿ ತಂದಿದ್ದೇನೆ, ತಿನ್ನಿ ನೀವು. ಬೇಡ ಬೇಡ, ಈ ಹಣ್ಣು ನೀನು ತಿನ್ಬೇಕು, ಇಲ್ಲಾಂದ್ರೆ ನಾನು ತಿನ್ನೋದಿಲ್ಲ. ಸರಿ ಮಹಾರಾಜ್ರೆ, ಇದೇ ನಿಮ್ಮ ಇಚ್ಛೆ ಆದ್ರೆ ಖಂಡಿತ ತಿಂತೇನೆ. ಇಷ್ಟು ಹೇಳಿ ಬಲ್ಲು ಮಂಗಣ್ಣ ಹಣ್ಣು ತಿನ್ನುತ್ತೆ. ಆದ್ರೆ ಹಣ್ಣಿನಲ್ಲಿ ವಿಷ ಇಲ್ಲದಿದ್ರಿಂದ ಮಂಗಣ್ಣನಿಗೆ ಏನೂ ಆಗಲ್ಲ. ನಾನು ಸುಮ್ಮನೆ ಸಂಶಯ ಪಡ್ತಿದ್ದೆ. ನಂತರ ಶೇರ್ ಸಿಂಗ್ ಹಣ್ಣನ್ನು ತಿನ್ನುತ್ತೆ. ಶೇರ್ ಸಿಂಗ್ ಹಣ್ಣನ್ನು ತಿನ್ನೋದ್ ನೋಡಿ ಈ ಮಂಗಣ್ಣ ಯೋಚಿಸುತ್ತೆ. ನಿನ್ನ ನಂಬಿಕೆ ಗಳಿಸ್ಲಿಕ್ಕಾಗಿ ಈ ಹಣ್ಣಲ್ಲಿ ನಾನು ವಿಷ ಸೇರಿಸಿಲ್ಲ. ಮುಂದಿನ ಸಲ ನಿನ್ಗೆ ವಿಷಭರಿತ ಹಣ್ಣನ್ನೇ ತಿನ್ನಿಸ್ತೇನೆ. ಇದೇ ರೀತಿಯಾಗಿ ಕೆಲವು ದಿನಗಳು ಕಳೆಯುತ್ತವೆ. ಒಂದಿನ ಮತ್ತೆ ಬಲ್ಲು ಶೇರ್ ಸಿಂಗ್ ಆಗಿ ಹಣ್ಣು ತಗೊಂಡ್ ಬರುತ್ತೆ. ಆದ್ರೆ ಈ ಬಾರಿ ಹಣ್ಣಿನಲ್ಲಿ ವಿಷ ಇರುತ್ತೆ. ಮಹಾರಾಜ್ರೆ, ಇಂದು ನಾನು ನಿಮ್ಗಾಗಿ ಬಹುಮಾನ ತಂದಿದ್ದೇನೆ. ಇಷ್ಟು ಹೇಳಿ ಬಲ್ಲು ಶೇರ್ ಸಿಂಗ್ಗೆ ಹಣ್ಣನ್ನು ಕೊಡುತ್ತೆ. ಶೇರ್ ಸಿಂಗ್ ಸಂಶಯವಿಲ್ಲದೆ ಈ ಹಣ್ಣನ್ನು ತಿಂತಾ ಇರುತ್ತೆ. ಆಗ ಅಲ್ಲಿಗೆ ಜಿಂಕೆ ಬಂದು ಹೇಳುತ್ತೆ, ನಿಲ್ಲಿ ಮಂಗಣ್ಣ, ಈ ಹಣ್ಣನ್ನು ನಾನ್ ತಿಂತೀನಿ. ಇಲ್ಲ, ಈ ಹಣ್ಣು ಮಹಾರಾಜರಿಗಾಗಿ, ನಿನ್ಗಾಗಿ ಅಲ್ಲ. ಇಲ್ಲ ಮಹಾರಾಜ್ರೆ, ನನಗೆ ತುಂಬಾ ಹಸಿವಾಗಿದೆ. ಈ ಹಣ್ಣನ್ನು ನನಗೆ ಕೊಡಿ. ಹೇಳಿದ್ನಲ್ಲ ನಾನು, ಈ ಹಣ್ಣು ಮಹಾರಾಜರಿಗೆಂದು. ಓಡಿ ಇಲ್ಲಿಂದ ನೀನು. ಬಲ್ಲು ಮಂಗ ಜಿಂಕೆಗೆ ಹೇಳಿದ ರೀತಿಯಿಂದ ಈ ಶೇರ್ ಸಿಂಗ್ಗೆ ಅನುಮಾನ ಶುರುವಾಗುತ್ತೆ. ಈ ಹಣ್ಣಲ್ಲಿ ಮಂಗ ವಿಷ ಸೇರಿಸಿರ್ಬೋದಾ? ಹಾಗಾಗಿ ಜಿಂಕೆ ನನ್ನ ಪ್ರಾಣವಿಳಿಸೋ ಪ್ರಯತ್ನ ಮಾಡ್ತಿರ್ಬೇಕು. ಹೀಗೆ ಯೋಚಿಸಿ ಶೇರ್ ಸಿಂಗ್ ಹೇಳುತ್ತೆ, ನನ್ಗನಿಸುತ್ತೆ ಈ ಹಣ್ಣಿನ ಅಗತ್ಯ ನನ್ಗಿಂತ ಹೆಚ್ಚು ಜಿಂಕೆಗೆ. ತಗೋ ಜಿಂಕೆ. ಶೇರ್ ಸಿಂಗ್ ಜಿಂಕೆಗೆ ಹಣ್ಣು ಕೊಡುತ್ತೆ. ಹಣ್ಣನ್ನು ತಿಂದ ಕೂಡ್ಲೆ ಈ ಜಿಂಕೆಗೆ ವಿಷದ ಪ್ರಭಾವ ಶುರುವಾಗುತ್ತೆ. ಮಹಾರಾಜ್ರೆ, ನಾನ್ ನಿಮ್ಗೆ ಹೇಳಿದ್ದೆ ಅಲ್ವಾ, ಈ ಮಂಗಣ್ಣ ನಿಮ್ಮನ್ನ ಸಾಯಿಸೋದಕ್ಕೆ ವಿಷ ಹಾಕಿದ್ದಾರೆ ಅಂತ. ಇಷ್ಟು ಹೇಳಿದ್ಮೇಲೆ ಜಿಂಕೆ ಜೀವ ಹೊರಟೋಗುತ್ತೆ. ಬಲ್ಲು, ನಿನ್ನ ಕಪಟ ನಾಟಕ ತೆರೆಯಿತು. ನಿನ್ನ ವಿಷಭರಿತ ಹಣ್ಣು ತಿಂದು ಜಿಂಕೆ ಸತ್ತು ಹೋದಳು. ಇದೇನ್ ಹೇಳ್ತಿದ್ದೀರಿ ಮಹಾರಾಜ್ರೆ? ನಾನ್ ಯಾಕೆ ಹಣ್ಣಲ್ಲಿ ವಿಷ ಸೇರಿಸ್ಬೇಕು? ಈ ಜಿಂಕೆ ಪದೇ ಪದೇ ನನ್ಗೆ ಹೇಳ್ತಿದ್ಲು ನೀನು ದ್ರೋಹಿ ಎಂದು. ಆದ್ರೆ ನಾನವಳ ಮಾತಿನ ಗೋಜಿಗೆ ಹೋಗ್ಲಿಲ್ಲ. ಆದ್ರೆ ಈಗ ನನ್ಗೆ ನಂಬಿಕೆಯಾಯ್ತು ನೀನು ವಿಶ್ವಾಸಘಾತಕನೆಂದು. ಶೇರ್ ಸಿಂಗ್ ಗರ್ಜಿಸಿದ ಕೂಡ್ಲೆ ಎಲ್ಲಾ ಪ್ರಾಣಿಗಳು ಅಲ್ಲಿಗೆ ಬರ್ತವೆ. ಗೆಳೆಯರೇ, ಈ ವಿಶ್ವಾಸ ದ್ರೋಹಿಯನ್ನು ಹಗ್ಗದಲ್ಲಿ ಕಟ್ಟಿ ಸುರಂಗವಿರುವ ನೌಕೆಯಲ್ಲಿ ಕೊಳ್ಳಿರಿಸಿ ತಳ್ಳಿಬಿಡಿ. ನನ್ನನ್ನು ಕ್ಷಮಿಸಿ ಮಹಾರಾಜೆ, ನನ್ನಿಂದ ದೊಡ್ಡ ಅಪರಾಧವಾಯಿತು. ಶೇರ್ ಸಿಂಗ್ನ ಆದೇಶದಂತೆ ಎಲ್ಲಾ ಪ್ರಾಣಿಗಳು ಬಲ್ಲು ಮಂಗನನ್ನು ಈ ದೋಣಿಲ್ ಕೂರಿಸಿ ನದಿಗೆ ಬಿಡುವಾಗ ಹೇಳ್ತಾರೆ, ದ್ರೋಹಿ ಮಂಗ, ನೌಕೆಯಲ್ಲಿ ಸುರಂಗವಿದೆ. ಮೆಲ್ಲನೆ ನೌಕೆಯೊಳಗೆ ನೀರು ತುಂಬುತ್ತೆ, ಮತ್ತೆ ನೀನು ನರಕಕ್ಕೆ ಹೋಗ್ತೀಯಾ. ನನ್ನನ್ನು ಕ್ಷಮಿಸಿ, ಈ ನೌಕೆಯಿಂದ ನನ್ನನ್ನು ಹೊರಗೆ ತೆಗೆಯಿರಿ, ರಕ್ಷಿಸಿ ನನ್ನನ್ನು. ನಂತರ ಚಿರತೆ ಮತ್ತು ಹುಲಿ ಮಂಗಣ್ಣನನ್ನು ನದಿಯ ಮಧ್ಯದಲ್ಲಿ ಬಿಟ್ಟು ಬಂದ್ಬಿಡ್ತಾರೆ. ಸುಳಿಯ ಮಧ್ಯದಲ್ಲಿ ಬಿಟ್ಟಿದ್ರಿಂದ ನಿಧಾನವಾಗಿ ಈ ದೋಣಿ ಮುಳುಗ್ತಾ ಇರುತ್ತೆ. ಈ ನೌಕೆ ಇನ್ನು ಸ್ವಲ್ಪ ಸಮಯದಲ್ಲಿ ಮುಳುಗಿ ಹೋಗುತ್ತೆ. ಅರೆ ಅರೆ, ಯಾರಾದ್ರೂ ರಕ್ಷಿಸಿ ನನ್ನನ್ನು, ರಕ್ಷಿಸಿ ರಕ್ಷಿಸಿ. ನದಿಯ ಮಧ್ಯದಲ್ಲಿ ಇದ್ದಿದ್ರಿಂದ ಈಗ ನೀರ್ ಬಿಟ್ರೆ ಬೇರೆ ಏನು ಕಾಣಿಸ್ತಾನೆ ಇರ್ಲಿಲ್ಲ. ರಕ್ಷಿಸಿ ರಕ್ಷಿಸಿ ನನ್ನನ್ನು, ರಕ್ಷಿಸಿ. ಈ ಮಂಗಣ್ಣ ಜೋರಾಗಿ ಕೂಗ್ತಾ ಇತ್ತು. ಆದ್ರೆ ಇದರ ಧ್ವನಿ ಕೇಳೋದಕ್ಕೆ ಅಲ್ಲಿ ಯಾರೂ ಇರ್ಲಿಲ್ಲ. ನಿಧಾನವಾಗಿ ಈ ನೌಕೆ ನೀರಿನಲ್ಲಿ ಮುಳುಗ್ತಾ ಇದೆ. ಈಗ ನೌಕೆ ಮುಳುಗೋಗುತ್ತೆ. ಈ ರೀತಿಯಾಗಿ ಬುದ್ಧಿವಂತ ಶೇರ್ ಸಿಂಗ್ ಮಾತನಾಡದೆ ಈ ಮಂಗಣ್ಣನಿಗೆ ಬುದ್ಧಿ ಕಲಿಸುತ್ತೆ. ಶೇರ್ ಸಿಂಗ್ನ ಈ ಬುದ್ಧಿವಂತಿಕೆ ನೋಡಿ ಎಲ್ಲಾ ಪ್ರಾಣಿಗಳು ಅಭಿಮಾನದಿಂದ ಹೇಳ್ತಾರೆ, We love you, ಶೇರ್ ಸಿಂಗ್. We love you, ಶೇರ್ ಸಿಂಗ್. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.